ಕೆಪಿಸಿಸಿ ಅಧ್ಯಕ್ಷರು ಮಾಡುತ್ತಾರೆ. ಮುಂಚೂಣಿ ಘಟಕದ ಅಧ್ಯಕ್ಷರು ಆಯಾ ಘಟಕದ ಜಿಲ್ಲಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಇದರ ಅರಿವು ನಿಮಗಿಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಪಕ್ಷದ ರೀತಿ ಇನ್ನೂ ನೀವು ತಿಳಿದುಕೊಂಡಿಲ್ಲ. ನೀನು ಇನ್ನೂ ಬಿಜೆಪಿಯ RSSನಿಂದ ಹೊರಗೆ ಬಂದಿಲ್ಲ ಎನ್ನುವುದಕ್ಕೆ ನಿನ್ನ ಹೇಳಿಕೆಯೇ ಸಾಕ್ಷಿ. ನಿನ್ನನ್ನು ನೀನು ಬಿಜೆಪಿ RSS ಎಂದು ದೃಢಪಡಿಸಿಕೊಂಡಿರುವೆ. ದೊಡ್ಡವರ ವಿರುದ್ಧ ಮಾತನಾಡಿದರೆ ನೀನು ದೊಡ್ಡವನಾಗುವುದಿಲ್ಲ. ಬಯ್ಯಾಪುರ ಸಾಹೇಬ್ 5 ಬಾರಿ ಗೆದ್ದು ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಗೆದ್ದು ಸಚಿವರಾಗಿ 10 ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಈ ಕ್ಷೇತ್ರದ ಜನ ಅವರ ಸೇವೆ ಇನ್ನೂ ಮರೆತಿಲ್ಲ. ಈ ಕ್ಷೇತ್ರದ ಜನ ಹಾಗು ಹೋಗುಗಳ ಬಗ್ಗೆ ದಿನನಿತ್ಯ ಹಲವಾರು ಸಮಸ್ಯೆಗಳ ಬಗ್ಗೆ ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಕ್ಕೆ ಮುಂಚೆ ಬಯ್ಯಾಪುರ ಸಾಹೇಬರು DSS ಹುಲಿಗೇರಿ ಅವರು ಬಿಜೆಪಿಯಿಂದ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು 3 ಬಾರಿ ಟಿಕೆಟ್ ಕೊಡಿಸಿದ್ದಾರೆ. ಬಯ್ಯಾಪುರ ಸಾಹೇಬ್ ಮಾರ್ಗದರ್ಶನ, ಅವರ ನಾಯಕತ್ವ ನಿರ್ಲಕ್ಷ್ಯ ಮಾಡಿ DSS ಹುಲಿಗೇರಿ ಅವರು ತಮ್ಮ ಸ್ವಯಂ ನಿರ್ಲಕ್ಷ್ಯದಿಂದಾಗಿ ಸೋತಿದ್ದಾರೆ. ಬಯ್ಯಾಪುರ ಸಾಹೇಬರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ಇದು ನಿಮಗೆ ಸೋಲಿಗೆ ತರುವುದಲ್ಲ. ನಿಮ್ಮನ್ನು ನೀವು 50 ಲಕ್ಷ ರೂಪಾಯಿ ಆಫರ್ಗೆ ಕಮಿಷನ್ ಕೊಡಲಿದ್ದಾರೆಂಬ ನೀವು ನಿಮ್ಮ ರೇಟ್ ನೀವು ಹೆಚ್ಚಿಸಿಕೊಂಡಿದ್ದೀರಿ. ಆದರೆ ನಿಮ್ಮನ್ನು ನೀವು ಒಬ್ಬರಿಂದ 2 ಲಕ್ಷ ರೂಪಾಯಿ ಮತ್ತು ಇನ್ನೊಬ್ಬರಿಂದ 1 ಲಕ್ಷ ರೂಪಾಯಿ ಮಾತ್ರ. ಇದನ್ನು ಮುಂದಿನ ದಿನಗೋಷ್ಠಿಯಲ್ಲಿ ಯಾರು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನು ಸಾಕ್ಷಿ ಸಮೇತ ಬಹಿರಂಗಪಡಿಸುತ್ತೇವೆ. ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಟ್ಟು ಪಕ್ಷದ ಸಂಘಟನೆ, ಪಕ್ಷ ಗೆಲ್ಲುವುದಕ್ಕೆ ಕಾರ್ಯಕರ್ತರನ್ನು ಕೂಡಿಸುವುದರ ಬಗ್ಗೆ ಗಮನ ಹರಿಸಬೇಕು. ನಾವು ಪಕ್ಷ ಸಂಘಟನೆ ತಾಲೂಕಿನಲ್ಲಿ ನಿರಂತರವಾಗಿ ಮಾಡುತ್ತೇವೆ. ಪಕ್ಷ ಮುಂಬರುವ ದಿನದಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತಾರೋ ಅವರ ಪರವಾಗಿ ಚುನಾವಣೆಯಲ್ಲಿ ಮತಯಾಚನೆ ಮಾಡುತ್ತೇವೆ. ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ತಂದರೂ ಪಕ್ಷದ ಅಭ್ಯರ್ಥಿಗಳನ್ನು ಎಲ್ಲರೂ ಕೂಡಿಕೊಂಡು ಪಕ್ಷದ ಗೆಲುವಿಗೆ ಶ್ರಮಿಸೋಣ. ಧನ್ಯವಾದಗಳು. 3 ಲಕ್ಷ ಆಗಿ 4 ಲಕ್ಷ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸ್ತಾರೆ ಅಂತ ಹೇಳ್ತೀವಿ. ಈಗ ಯಾಕೆ ಬಹಿರಂಗಪಡಿಸ್ತೀವಿ? ಮುಂದಿನ ದಿನಗಳಲ್ಲಿ ಸರ್, ಈಗ ನಮ್ಮ MLC ಆಫ್ಟರ್ ಬಗ್ಗೆ ಅವರು ಒಂದು ಹೇಳಿಕೆ ನೀಡಿದ್ರು. 50 ಲಕ್ಷ ರೂಪಾಯಿ ಆಮಿಷ ಹೊಟ್ಟಾರಂತೆ. ಏನು ಸರ್, ಈಗ ಆ ಆಮಿಷವನ್ನ MLC ಈಗ ಆಫ್ಟರ್ ಏನದ ಸರ್, ಖಾಸಗಿ ವ್ಯಕ್ತಿ ಅದ. ಯಾವ ಮೂಮೆಂಟಾಗ ಯಾವ ಪ್ರಕಾರ ಹೋಗ್ಬೋದು. ಈಗ ಹಿಂದಿನ ದಿನಮಾನಗಳು ಯಾವ ಟೈಪ್ ಮಾಡಿದ್ದಾರೆ ಸರ್. ಈಗ ಅವ್ರ ಬಗ್ಗೆ 50 ಲಕ್ಷ ರೂಪಾಯಿ ಆಫರ್ ಏನೋ ಹೊಟ್ಟಿದ್ರು, ಅವ್ರು ಸಾಕ್ಷಿ ಕೊಟ್ಟದ್ದು ನಾವು ಈಗ ಅವ್ರೇನು 50 ಲಕ್ಷ ರೂಪಾಯಿ ಸಾಕ್ಷಿ ಅಂತ ಹೇಳಿದಾರ. ಈಗ MLC ಅವರು ನನಗೆ ಆಮಿಷ ಹೊಟ್ಟಿದ್ರಂತೆ. ಈಗ ಅದನ್ನೇನಾದ್ರು ಅವ್ರ ಬಗ್ಗೆ ಏನಾದ್ರು ಪುರಾವೆಗಳು ಇರ್ಬೇಕಲ್ಲ ಸರ್ ಅವರು. ಅಲ್ಲ, ಈಗ 3 ಲಕ್ಷ ತಗೊಂಡಿದ್ದು ನೀವು ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಹೇಳ್ತೀವಿ ಅಂತೇಳಿ ಅಂದ್ರೆ ನಾವು ಅಲ್ಲ ಇನ್ನೊಂದು ಸುದ್ದಿಗೋಷ್ಠಿ ಮಾಡ್ತಾರೆ ಸರ್. ಅವ್ರ ತರ ಅವರು ಹೆಸರು ಹೇಳ್ಯಾರ, ನೀವು ನಾವು ನೇರವಾಗಿ ದೇವಸ್ಥಾನದಲ್ಲಿ ಬಂದು ಅವ್ರ ಪ್ರಮಾಣ ವಚನ ಮಾಡಿ ನಾವೇ ಸಿದ್ಧಾಂತ ಒಬ್ಬರು ನೀವು 3 ಲಕ್ಷ ರೂಪಾಯಿ ಕೊಟ್ಟು ಅಂಬರೀಶ್ ಕೂಡ ಬಂದು ಹೇಳ್ತೀರಿ. ಬಂದೇಳು, ಪ್ರಾಮಾಣಿಕವಾಗಿ ಬಂದೇಳು. 3 ಲಕ್ಷ ರೂಪಾಯಿ ತಗೊಂಡು ಪಕ್ಷಕ್ಕೆ ಬಂದ ಪಕ್ಷಕ್ಕೆ ಬಂದ. ಈಗ ನಮ್ಮ ಹಿಂದುಳಿದ ವರ್ಗ ಮತ್ತು ಈಗ ST ಸಂಸ್ಥೆ ಕೆಲವೊಂದು ಮಾಡ್ಕೊಂಡಿದ್ದೇವೆ ಸರ್. ಅವರೆಲ್ಲ ಅಧಿಕೃತ ಇಲ್ಲ ಅಂತ ಹೇಳ್ತಾರೆ. ಇದು ಅಧಿಕೃತ ಇಲ್ಲ. ಜಿಲ್ಲಾಧ್ಯಕ್ಷರೇ ನಮ್ಗೆ ನಾವು
ಅಧಿಕೃತ ಇಲ್ಲ ಅಂದ್ರೆ ನೀವು ಆದೇಶ ಈಗ ಎಲ್ಲ ಡೂಪ್ಲಿಕೇಟ್ ಸೈನ್ ಅಂತ ಇರಂಗಿಲ್ಲ. ಅದು ನಾವು ಒಪ್ಪಂಗಿಲ್ಲ. ಈಗ ನೀವು ನಮ್ಮ ಸಣ್ಣ ಕೊಡಪ್ಪ ಏನು ಇಂಟರ್ಪ್ರಿಟ್ ಮಾಡಿ ಕೊಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಸುಮ್ಮನೆ ಹೇಳ್ತಿ ಕೊಡೋದು ಯಾವತ್ತೋ ಪಕ್ಷ ಸಂಘಟನೆ ಮಾಡ್ತಾರೆ ಅದು ಮಾಡ್ಬೇಕು ಸರ್. ಅದು ಕೊಟ್ಟು ಯಾವುದೋ ಉದಾಹರಣೆ ನೀವು ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಆದ್ರೆ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಆದೇಶ ಪತ್ರ ಕೊಟ್ಟಿರ್ತಾರೆ. ಅದ್ರಾಗ ನೀವು ಪ್ರೊಸೆಸ್ ಪ್ರಕಾರ ಮಾಡಿರಿ. ಅದ್ರ ಬಗ್ಗೆ ಚಕಾರ ಇಲ್ಲ. ಬಟ್ ಈ ಇಡಿ ಅದು ಇಡಿ. ವಿಷಯದೊಳಗ ನೇರವಾಗಿ ಇವ್ರಿಗೆ ಒಂದಿಷ್ಟು ಇವ್ರಿಗೆ ಒಂದಿಷ್ಟು ಅಂಚಾರ ಈಗ ಅಡ ಕಡೆ ಕೊಟ್ಟಿಲ್ಲ. ನಿಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಒರಿಜಿನಲ್ ಬ್ಲಾಕ್ ಅಧ್ಯಕ್ಷ ತಾಲೂಕಿಗೆ ನಿಮ್ಮಲ್ಲಿ ತಾಲೂಕಿನ ಅಧ್ಯಕ್ಷನೇ ಇಲ್ಲ. ನಿಮ್ಮ ಈಗ ತಾಲೂಕು ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರೇ ಯಾರು ಕೆಪಿಸಿಸಿ ವತಿಯಿಂದ ಆಹ್ವಾನ ಪತ್ರವನ್ನು ಉಪಯೋಗಿಸಿ ಸರ್ ನಾವು ಅವಿಂದ ಬ್ಲಾಕ್ ಕಾಂಗ್ರೆಸ್ ಈಗ ನೀವು ನೇಮಕಾತಿ ಮಾಡಿದ ಆದೇಶ ಪತ್ರಗಳು ಪತ್ರಕರ್ತರಿಗೆ ಹಂಚಿಕೊಡ್ರಿ. ಯಾರು ನೇಮಕ ಮಾಡಿರಲ್ಲ ನೀವೇನ್ ಮಾಡ್ತೀರಿ? ಇದ್ದಿದ್ದವ್ರು ನೇಮಕ ಮಾಡಿರೋದು ಹೆಸರಷ್ಟೇ ಕೊಡ್ತೀರಿ. ಆದೇಶ ಪತ್ರಗಳನ್ನು ಕೊಟ್ಬಿಡ್ರಿ. ಹೇಳಿದವರಿಗೆ ನಾವು ಅಧಿಕೃತ ಹೇಗೆ ಮಾಡುತ್ತ ನಾವು ತೋರಿಸ್ತಿಲ್ಲ. ಯಾರ್ಯಾರಿಗೆ ಅಧಿಕೃತವಾಗಿ ಆದೇಶ ಪತ್ರ ಬಂದಿರ್ತದೆ ಎಲ್ಲ ಕೊಟ್ಬಿಡ್ರಿ. ನಾವು ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡಿ ಯಾರೇ ಟಿಕೆಟ್ ತಂದ್ರು ಸೋ ಇಚ್ಛಿಲ್ಲ. ಆಯ್ತಾ? ಇಷ್ಟೆಲ್ಲ ಹೇಳತ್ತಂದ್ರೆ ನೀವು ಕಾಂಗ್ರೆಸ್ ವಿರೋಧಿ ಹೇಳಿ ಕೇಳ್ಬಿಟ್ಟಾಗ ನಾವು ಈ ಸ್ಟೇಟ್ಮೆಂಟಿಗೆ ನಾ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆ ಪಟ್ಟಿಲ್ಲ ಸರ್. ನಾವು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವಿಲ್ಲಂತ ನಾವು ಹೇಳಂಗಿಲ್ಲ. ನೀವು ಯಾರ ಅವರು ನಮ್ಗ ಹೇಳ್ತಾರೆ. ನಮ್ಮ ಜಿಲ್ಲಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಜಿಲ್ಲಾ ಅಧ್ಯಕ್ಷರು ನಮ್ಗೆ ಆದೇಶ ನೀವು ಯಾರ ಅವರು ನಮ್ಮ ವರದಿ ಮಾಡಿ ನಾವು ಅವ್ರ ಜಿಲ್ಲಾ ತಾಲೂಕು ಅಧ್ಯಕ್ಷರಕ್ಕೆ ನಾವು ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ನಾಯಕರು ನಮ್ಮ ಮಲ್ಲಿಕಾರ್ಜುನ ನಾಯಕರು ಜಿಲ್ಲಾ ನಾಯಕರು